ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿನಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಇವರಿಬ್ರು ನೋಡ್ರಿ ಇಲ್ಲಿ ನಾವು ಬರೋದು ನೋಡಿ ಚಾಚಿ ಚಾಚಿ ಅಂತ ಹೋದ್ರಿ ಟಾಟಾ ಮಾಡಾಕತ್ತಾರ. ಟಾಟಾ ಅತಂಟೇರ್ಮ. ಹಾಂ, ಸಂತಿ ಇಲ್ಲಿ ರೋಡ್ ರಿಪೇರ್ ಆಗೋ ಮಟನ ಇಲ್ಲಿ ಹಚ್ಚಂಗಿಲ್ರಿ. ಎಲ್ಲ ಆ ಕಡೆ ಸಂತಿ ನಡ್ದೈತಿ. ನಾವು ಹಂಗೆ ಬರ್ಬೇಕಾಯ್ತು ನಾಗಪ್ಪನ ಗುಡಿ ಮುಂದೆ ಹಾಸಿ ನಾವು ಇಲ್ಲ ಐತಂತ ಹಂಗೆ ಬಂದ್ಬಿಟ್ಟೆ ನಾವು. 10 ರೂಪಾಯಿ ಕೆಜಿ ಅಂತ ಗಟ್ಟಿ ಅದಾವ. 10 ರೂಪಾಯಿ ಮಾಡಿ 2 ಕಿಲೋ ತೊಗೊಂತೀವಿ. ಕೊತ್ತಂಬರಿ ಹೆಂಗಂತ 10 ರೂಪಾಯಿ ಕ್ಯಾಡ್ ಎಲ್ಲ 10 ರೂಪಾಯಿ ಕ್ಯಾಡ್ರಿ. ಹಂಗಂತ 30 ಅಂತ ಡಜನ್. ಅವು ತೊಗೊಂಬ ಹಿಡಿದಲ್ಲ ಆ ವರ ತಗೋ ಈ ವರ ತಗೋ ಇವು ತಗೋ ಚಲೋ ತಮ್ಮನ್ನ ಶಾಲೆ ಹೋಗಿ ಬಂದು ಸೀದಾ ಅಲ್ಲೇ ಬಂದೆ ನೀನು ಬ್ಯಾಗಲ್ಲಿ ಐತಿ. ಇದಕ್ಕೆ ಏನಂತಾರೆ ಗಜರಿ ಅಂದ್ರೆ ಗಜರಿ ಬೇರೆ ಕ್ಯಾರೆಟ್ ಬೇರೆ ಏನ್ರಿ? ಬೇರೆ ಬೇರೆ ಹೌದ್ರಿ. ಈಗೇನು ಶಿಫ್ಟ್ ಮಾಡಕತ್ತಿ ಬಾಕ್ಸ್ ಒಳಗೆ. ಹಾಂ ರೀ, ಏನೇನು ಹಾಕ್ಬೇಕು ಏನೇನೆಲ್ಲ ನಾನು ಹಾಕಕತ್ತೀನಿ. ಏನೇನು ಹಿಡಿತಾವ ಇದ್ರಿಗೆ ಏನೇನು ಹಾಕಿಡ್ಬೇಕು. ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿಪ್ಪ. ಇದ್ರೊಳಗೆ ಏನೇನು ಹಾಕಿ ಇಡ್ಬೋದು ಕೆಡ್ಲಿಲ್ಲದು ಅಂತವು ಅಂಥೇಳಿ. ಏನಿದೆ ಅವ್ರ ತಮ್ಮನ್ನಾಗ ಏನಾರ ಬೇಕಾ ಗೃಹ ಮಾಡ್ದೊಳಗೆ ಯಾರಿಗೆ ಯಾರೇ ಅದಕ್ಕೆ ನೀನ್ ಮಾಡಿದೀಗ? ಏನಾಗತ್ತುಕ ನೀ ಹೋದಿ ತಮ್ಮಂದಿಲ್ಲಿ ಹೋಗಿ ತಿನ್ನಿ ಕುತ್ಕೊಂಡೆ. ಈಗೇನ ಬಾಕ್ಸ್ ಒಳಗೆ ಮೆಣಸಿನ್ಕಾಯಿ, ಕರೆ ಮೆಣಸಿನ್ಕಾಯಿ ರೀ ಇವು. ಕರಿ ಮೆಣಸಿನ್ಕಾಯಿ ಏ ಉಪ್ಪು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಇವು. ಹಂಗೆ ಕಲರ್ ಒಳಗಲ್ರಿ. ಉಪ್ಪು ಜೀರಿಗೆ ಹಾಕಿ ಮಿರ್ಚಿಯರ ಮಾಡ್ಬೋದು, ಇಲ್ಲ ಹಂಗಾರ ತಿನ್ಬೋದು. ದಪ್ಪನ ಮೆಣಸಿನ್ಕಾಯಿ ಜವಾರಿ ಇವು ಖಾರ ಇರೋದಿಲ್ರಿ ಇವು. ಈಗ ನೋಡಿ ಎಲ್ಲ ಐತಿ ಇದ್ರಾಗ. ಕೆಂಪಗೂ ಐತಿ, ಕರಗೂ ಐತಿ, ಹಸಿರು ಐತಿ. ಬೇಸನ್ ಕರಿ ಕೆಂಪು ಹಸಿರು ಅದು ಆಲೂಗಡ್ಡೆ. ಸಾಕು ಇಷ್ಟ ಹಿಡಿತ. ಒಂದು ಬಾಕ್ಸ್ ಒಳಗೆ ಮೆಣಸಿನ್ಕಾಯಿ ಹಾಕ, ಒಂದು ಬಾಕ್ಸ್ ಒಳಗೆ ಬುಟ್ಟ ಹಾಕ. ಬುಟ್ಟ ಕಡೆ ಗಿಡ ಬುಟ್ಟನು ಹಾಕ್ಬೋದು ಫ್ರಿಜ್ ಒಳಗೆ. ಇದ್ರೊಳಗೆ ಇದು ಆಮೇಲೆ ಸುಡ್ಕೊಂಡು ತಿನ್ನನ್ರಿ ಅವನು. ಏನು ಬಾಕ್ಸ್ ಇವ ಮತ್ ಬಾಕ್ಸ್ ಅವು ಬಂದಾವು. ಬಂದು ಮತ್ತೆ ಮಮ್ಮಿ ತೊಳೆದ್ಲೆ ಸ್ವಚ್ಛಾಗಿ ಕ್ಲೀನ್ ಆಗಿ ಹಾಕಿ ಹೋಗಿದ್ದೆ ನಾ ಸಂತಿಗೆ. ಒಂದ್ರಾಗ ಇದನ್ನ ಹಾಕಿದೆ. ಆಮ್ಯಾಗ ಇವು ಬಾಕ್ಸ್ ಆರ್ದಾವು. ಸ್ವಲ್ಪ ಏನಾರ ತರಕಾರಿ ಹೆಚ್ಚಿಗಿತ್ತು ಅಂತ ಹೇಳಿದ್ರೆ ಆ ತರಕಾರಿ ತಿಂಡಿನೇ 2 ಬಾಕ್ಸ್ ಒಳಗೂ ಹಾಕ್ಬೋದು. ಒಂದು ಬಾಕ್ಸ್ ಒಳಗೆ ಸ್ವಲ್ಪ, ಒಂದು ಬಾಕ್ಸ್ ಒಳಗೆ ಸ್ವಲ್ಪ ಹಾಕಿಡ್ಬೋದು. ಏನು ಇನ್ನೊಂದಬ್ರಿ ಮೆಣಸಿನ್ಕಾಯಿ ಹಂಗೆ ಬೇಕಂದ್ರೆ ಇನ್ನೊಂದು 6 ಬಾಕ್ಸ್ ತೊಗೊಳಂತೆ. ಇಂಥವು ತಗೋಬಾರ್ದ್ರಿ. ಅವು ಅಗಲ್ ಅನ್ಬಿಡ್ತಾವಲ್ಲ, ಮಸಾಲೆ ಗಿಸಾಲೆ ಅರ್ಧ ಇಡವಂತಾವ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಹಸೆ ಖಾರ ಅರ್ಧ ಇಡವಂತಾವ. ಅಗಲ್ ನಾನು ಇಷ್ಟಿಷ್ಟ ಚೌಕನ್ ಬಾಕ್ಸ್ ಅಂತ ತಗೋಬೇಕ್ರಿ. ಹಂಗೆ ಮಾಡೋಣ. ಅಂದ್ರೆ ಇವು ಡೈರೆಕ್ಟ್ ಕೋಲ್ಡ್ ಆಗಂಗಿಲ್ಲ, ಹೌದಿಲ್ಲ? ಇದನ್ನ ಹಾಕಿಲ್ಲ ಅಂತ ಒಳಗೆ ಅದನ್ನ ಹಾಕ್ಬೇಕು. ಇದನ್ನ ಹಾಕಿದ್ರೆ ನಡಿತೈತಿ, ಬಿಟ್ಟು ನಡಿತೈತಿ. ಆದ್ರೆ ಅವ್ ಎದಕ್ಕೆ ಕೊಟ್ಟಿರ್ತಾರ ಅದನ್ನ ಹಾಕಿ ಇಡ್ಬೇಕಲ್ರಿ, ಸೇಫ್ಟಿ. ಯಾವ ಸೇಫ್ಟಿ? ಬಾಕ್ಸಿನ ಸೇಫ್ಟಿ ಏನು ಸೌತೆಕಾಯಿ ಸೇಫ್ಟಿ? ಸೌತೆಕಾಯಿ ಸೇಫ್ಟಿ. ಇದ್ರಾಗ ಬದ್ನಿಕಾಯಿ ಹಾಕ್ಬಿಡೆ ಒಂದ್ರಾಗನೆ ಜಾಗ ಐತಂದ್ರೆ. ಹಿಡ್ಸಂಗಿಲ್ರಿ ಅವು, ಹಿಡ್ಸಂಗಿಲ್ಲನ? ಬದ್ನಿಕಾಯಿ ಭಾಳ ಅದಾವ. ಹೌದಣ್ಣ. ಆಗ್ತದ. ಈಗ ನಮ್ಮ ಕಡೆ ತರಕಾರಿ ಐಟಮ ಭಾಳ ಅದಾವು. ಇನ್ನು ಕೊತ್ತಂಬರಿ ಐತಿ, ಕ್ಯಾರೆಟ್ ಐತಿ, ಆಮ್ಯಾಗ ಕ್ಯಾರೆಟ್ ಕಡಿಗೆ ಇಡನ್ರಿ. ಯಾಕಂದ್ರೆ ಆದ್ರೆ ಅದನ್ನ ಇದನ್ನ ಮಾಡ್ತೇನೆ ಹಲ್ವಾ. ಇದನ್ನ ಸುಡಾಕ್ ಬರ್ತದ ಸಾಣೆ ಬಂದ್ಮೇಲೆ. ಹಂಗ ಮಾಡ್ತೀಯ? ಆಯ್ತು. ಈಗ ಮಿಕ್ಕಿದ್ದು ಅಷ್ಟು ಇದ್ರ ಹಾಕಿಡನ್ರಿ. ಇದನ್ನ ಹಿಂಗ ಇಡ್ಬೇಕ? ಹಿಂಗ ಸುಡ್ರಿ. ಇಟ್ಬಿಡ. ಸುಡು ಇಡ್ಬೋದು, ಸೋಸಿ ಇಡ್ಬೋದು. ಸೋಸಿಟ್ರೆ ಡೈರೆಕ್ಟ್ ನಿಮಗೆ ಅಡ್ಗೆ ಮಾಡಕ್ಕೆ ತಗೋಬೋದಾ ನೀವು?
ಇಲ್ಲಕ್ಕಂದ್ರೆ ಹಂಗೆ ಇಡ್ಬೋದು, ಅದಕ್ಕೇನೈತಿ. ಸೊಸೈಡ್ ಅಂತಡ್ರಪ್ಪ, ಜಗನ ಹಿಡಿಸ್ತೈತ್ರ. ಕರ್ಬೇಡ ಅಂತಡ್ರಿ ಹಂಗ. ಕರಿಬೇಡ. ಹಿಂಗೆ ಅದಲ್ರಿ. ಅದು ಬೇಕಾ ಮಾಡ್ಬೇಕ್ರಿ. ಅದು ಮುರಿ ಹಿಡಿದೈತಿ. ಕಡ್ಡಿ ಕಡ್ಡಿ. ಕಡ್ಡಿ ಕಡ್ಡಿ ಮುರಿದೆ ಬಡ್ಡಿ ಅಷ್ಟು ತರಬಿಡೋದು. ಅದಲ್ರಿ. ಹೆಂಗದ ನೋಡು, ಬಡ್ಡ್ಯಾಗ ಕಡ್ಡಿ ಐತಿ. ಕಡ್ಡ್ಯಾಗ ಬಡ್ಡೆ ಐತು, ಬಡ್ಡ್ಯಾಗ ಕಡ್ಡಿ ಐತು. ಒಟ್ಟೆಲ್ಲ ಕೂಡ್ಸಿಟ್ಬಿಡ್ತಾರ ಅವರು. ಕರ್ಬೇವಿನ ವಾಸನೆ ಗಮ್ ಅಂತ ನೋಡ. ಜವಾರಿ ಇದ್ರಿ ಇದು. ಹೌದನ? ಅವು ಹೈಬ್ರಿಡ್ ನೀವು ತಿಂತಾಗಿರ್ತಾವ, ಎಲ್ಲಿ ಅದು ವಾಸನೆನೇ ಇರೋದಿಲ್ರಿ. ಅದ್ರಾಗ ಜವಾರಿ ಹೈಬ್ರಿಡ್. ನೋಡ್ರಿ, ನಮ್ಮ ಕಡೆ ಇರೋದು ಟೋಟಲ್ 6 ಬಾಕ್ಸ್. 6 ಬಾಕ್ಸ್ ಒಳಗೆ ಈಗ 3 ಬಾಕ್ಸ್ ಒಳಗೆ ನಾವು ಶಿಫ್ಟ್ ಮಾಡಿದ್ದೀವಿ ರೀ. ಈಗ ಇನ್ನೂ 3 ಬಾಕ್ಸ್ ಬಾಕಿ ಅದಾವ. ಇದೊಂದು 4 ಈಗ. 4 ಆತ. ಇಲ್ಲೈತಲ್ಲ ಇದು ಕ್ಯಾರೆಟ್. ಕ್ಯಾರೆಟ್ ಒಂದು ಬಾಕ್ಸ್ ಆಗಡೆ, ಆಮ್ಯಾಗ ಕೊತ್ತಂಬರಿ ಒಂದು ಬಾಕ್ಸ್ ಆಗಡೆ ಇಟ್ಟು ಫ್ರಿಜ್ ಒಳಗೆ. ನೋಡ್ರಿ ಹಿಂಗಿಟ್ಟೇನ? ನಿಂಬೆ ಹಣ್ಣು, ಅಲ್ಲ, ಚೌಳಿಕಾಯಿ, ಇದೆಲ್ಲ ನಿಂಬೆ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಪುದೀನ, ಕರಿಬೇವು. ಆಮ್ಯಾಗ ಇನ್ನೂ 2 ಬಾಕ್ಸ್ ಖಾಲಿ ಅದಾವ. ಇದೊಂದು ಆಮ್ಯಾಗ ತಳಗೊಂದು ಖಾಲಿ ಐತಿ. ಈ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಇಡ್ಬೇಕನ್ರಿ ಇವನ್ನ. ಇಲ್ಲಿ ಆಗಲ್ಲೊಂದು ಬಾಕ್ಸ್ ಕುಂದಿರ್ತಾವ್ರಿ ಇಲ್ಲಿ. ನಡ್ದೈತಿ, ನೀ ಏನು ಬೇಕಾದಿರ್ಬೋದು, ಎಲ್ಲಿ ಬೇಕಾದ್ರೆ ಇಡ್ಬೋದು, ಅದಕ್ಕೆ ಐತಿ ನಮ್ದು ಫ್ರಿಜ್. ಈಗ ಇಲ್ಲೇ ಇರ್ಲಿ ನೋಡ್ರಿ, ಸೆಟ್ ಆಗೈತೆ ಅದಲ್ಲ. ಕರೆಕ್ಟ್ ಆತಿಲ್ಲ. ಇದನ್ನ ದೊಡ್ಡ ಬಾಕ್ಸ್ ಐತಲ್ಲ. ಇದು ಟಮಾಟೆ ಹಣ್ಣು. ಆಗಿಂದಾಗ ವರ್ಷ ನಾವು ಇಡ ಮುಂದೆ ಇಟ್ಬಿಟ್ಟು ಅಂದ್ರೆ ಗಾಡಿ ಆಗೋದಿಲ್ರಿ. ಹೌದಾ? ಕ್ಲೀನ್ ಇರ್ತತೆ. ಇವತ್ತೇನು ಸ್ಪೆಷಲ್ ಏನ? ಹಾಂ ರೀ. ಏನು ಸ್ಪೆಷಲ್? ಗಾಜರ್ ಹಲ್ವಾ. ಗಾಜರ್ ಹಲ್ವಾ, ಬನಾನಾ ಮಿಲ್ಕ್ ಶೇಕ್. ಬನಾನಾ ಮಿಲ್ಕ್ ಶೇಕ್ ನೀ ಮಾಡತ್ತೇನ? ನೀ ಸಾನ್ಯ ನೋಡಲ್ಲಿ ಬನಾನಾ ಮಿಲ್ಕ್ ಶೇಕ್. ಹಾಂ, ಇಲ್ಲಿ ನೀ ನೋಡಿದ್ರೆ ಗಾಜರ್ ಹಲ್ವಾ ಶೇಕ್. ಇದು ಶೇಕ್ ಮಾಡ್ತೇನೆ? ಶೇಕ್ ಮಾಡಂಗಿಲ್ಲ, ಅದು ಫ್ರೈ ಮಾಡ್ತೇನೆ. ಹುಗ್ಗಿ ಮಾಡ್ತೀನಿ. ಹುಗ್ಗಿ ಮಾಡ್ತಿ? ಗಜರಿ ಹುಗ್ಗಿ. ಇನ್ನು ತುಪ್ಪ. ತುಪ್ಪ ಯಪ್ಪ. ಕ್ಯಾರೆಟ್ ಹಲ್ವಾ ಸೂಪರ್ ಆಕೈತಿ. ಮಸ್ತ್ ಆಕತ್ರಿ. ಮತ್ತೆ ನಾ ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕಿ, ಮತ್ತೆ ಹಾಕ್ತಿದಕ್ಕೆ ಮತ್ತೆ ಏನಿಲ್ರಿ, ತುಪ್ಪ ಹಾಕಿನಿ. ತುಪ್ಪದಾಗೆಲ್ಲ ಹಾಕಿನ ಅವನ್ನ ಫ್ರೈ ಆಗಿ ತಕೊಂಡ್ಬರಂತಿಲ್ಲ ಅಂದ್ರೆ ಹೊತ್ತವು. ಹೌದಾ? ಆಮ್ಯಾಗ ಲಾಸ್ಟ್ ಟೈಮ್ ಫಸ್ಟ್ ಅಂದ್ರೆ ನಾ ಈ ಮನೆಗೆ ಬಂದ್ಮ್ಯಾಗ ಇಲ್ಲಿ ಗಾಜರ್ ಹಲ್ವಾ ಯಾರು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಜೈರಾ ಮಾಡಿದ್ದೆ. ಜೈರಾ ಮಾಡಿ ನನಗೆ ಕೊಟ್ಟಿದ್ದೆ, ಮಸ್ತ್ ಆಗಿತ್ತೆ. ಆದ್ರೆ ಆಕೆ ಕೊಟ್ಟು ಒಂದು 3-4 ದಿನಕ್ಕೆ ಅಂತ ಹೇಳಿದ್ರೆ ಮತ್ತೆ ನೀ ಮಾಡಿದಿ. ಇದನ್ನ ಫ್ರೈ ಮಾಡ್ಬೇಕನ ಈಗ? ತುಪ್ಪದೊಳಗನ ಹಾಕ್ಬೇಕ್ರಿ ಇದನ್ನ. ಇವತ್ತು ನೋಡ್ರಿ ನಮ್ಮ ಮನ್ಯಾಗ ಎಲ್ಲ ಸ್ಪೆಷಲ್ ರೀಪ. ಇಲ್ಲಿ ಸಾನಿಯಾ ಬನಾನಾ ಇದು ಮಾಡತ್ತಾಳ್ರಿ, ಶೇಕ್. ಬನಾನಾ ಶೇಕ್ ಅಲ್ಲ ಇದು? ಬನಾನಾ ಮಿಲ್ಕ್ ಶೇಕ್ ಮಾಡತ್ತಾಳೆ. ಅಲ್ಲಂತೂ ನೀವೀಗ ನೋಡೇ ಬಿಟ್ರಿ. ಗಾಜರ್ಕ ಹಲ್ವಾ ಇಲ್ಲಿ ತಿನ್ನಾಕ ನಾನು ತಮ್ಮನ್ನ ರೆಡಿ ಆಗ್ಯಾವ. ಈಗ ನೋಡೋಣ ತಮ್ಮನ್ನ ಫಸ್ಟ್ ಯಾರು ಮಾಡ್ತಾರೆ ಅಂತೇಳಿ. ಸಾನ್ಯಾ ಮಾಡ್ತಾಳು, ನಮ್ಮ ಮಮ್ಮಿ ಮಾಡ್ತಾಳು. ನೋಡೋಣ. ಇದನ್ನೀಗ ಫುಲ್ ಫ್ರೈ ಆಗ್ಬೇಕನ? ಫುಲ್ ಫ್ರೈ ಅಂದ್ರೆ ಸ್ವಲ್ಪ ರೀ, ಹಸಿ ವಾಸನೆ ಹೋಗೋರು ಸ್ವಲ್ಪ ಕೈ ಹಿಡ್ಕೊಂತ ಹುರ್ಕೋಬೇಕು. ಸತ್ತಿಸ್ಲಿಲ್ಲಂಗ. ಜ್ಯೂಸ್ ರೆಡಿ? ಇನ್ನು ಸಕ್ಕರೆ ಹಾಕ್ಬೇಕು ಅದಕ್ಕೆ. ಎಷ್ಟು? 2 ಚಮಚೆ? 1 ಚಮಚೆ? ನಾವು ಎಷ್ಟು ಕುಡಿತೀವಿ? ಎಷ್ಟು ಕುಡಿತೀವಿ ಅಷ್ಟಲ್ಲ, ನಮಗೆ ಎಷ್ಟು ಸ್ವೀಟ್ ಬೇಕಷ್ಟೆ. ವಾವ್, ಇದಕ್ಕೆ ಸಕ್ಕರೆ ಹಾಕ್ತೀವಿ, ಬೆಲ್ಲ ಹಾಕ್ತಿ? ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿ ಚಲೋ. ಸಕ್ಕರೆ ಹಾಕೋದಕ್ಕೆ ಹಾಕಿದೆ. ಸಕ್ಕರೆ ಹಾಕಿದೆ? ಎಷ್ಟು? ಸ್ವಲ್ಪ ಹಾಕಿದೇನೆ? ಒಂದು 4 ಟೀ ಸ್ಪೂನ್ ಅಷ್ಟು ಹಾಕಿದೆ. ಮತ್ತು ಭಾಳ ಸಿಕ್ಕಟ್ ಸೀನಾ ಆಗ್ಬಾರ್ದ್ರ, ಚಲೋ ಆಗಲ್ಲ. ಹೌದು, ಒಂದು ಮೀಡಿಯಮ್ ಇರ್ಬೇಕು. ಈ ಕಡೆ ಸಪ್ಪು ಅಲ್ಲ, ಈ ಕಡೆ ಸೀನಾ ಅಲ್ಲ, ಹಂಗಿತ್ತಂದ್ರೆ ಮಸ್ತ್ ಆಕತ್ತೆ. ಏನು ಹಾಕ್ತಾರೆ? ಏನಾಗ್ತದೆ ಈಗ ನೋಡ್ರಿ, ಸಾನ್ಯಾ ಮಾಡಿರುವಂತ ಮಿಲ್ಕ್ ಶೇಕ್ ಬನಾನಾ. ಮಿಲ್ಕ್ ಶೇಕ್ ಬನಾನಾ? ಬನಾನಾ ಮಿಲ್ಕ್ ಶೇಕ್. ಬನಾನಾ ಮಿಲ್ಕ್ ಶೇಕ್. ಸಾನ್ಯಾ ಏನಿದೆ ಅದು ಗ್ಲಾಸ್ ತುಂಬ ನಿನಗೇನೆ? ನೀ ಮಾಡಿ ಅಂತೇಳಿ ನನಗೇನು? ತಮ್ಮಣ್ಣ ನೀನು ಕುಡಿದಿಲ್ಲ? ಸ್ವಲ್ಪ ತಮ್ಮಣ್ಣ
ಹೊಸ ಗ್ಲಾಸ್ ನೀನು ಒಲ್ರಿಪ್ಪ ನಾನು ಇಬ್ಬರು ಕೂಡ ಚೆಸ್ ಮಾಡೋದು ಹೆಂಗೆ ಒಲ್ವಲ್ಲ ನಾನು ಚೆಸ್ ಮಾಡೋನೆ ನೀ ಕುಡಿಬೇಡ ಚೆಸ್ ತರ ಮಾಡ್ತಿಲ್ಲ ಒಲ್ವಲ್ಲ ಚೆಸ್ ಮಾಡಂಗಿಲ್ಲ ಸಾನೆ ಮಾಡ್ದಪ್ಪ ಕುಡಿಯೋದು ನೀವ ಇಬ್ರು ಕೂಡ ಹತ್ತಿರ ಸಾನಿಯಾ ಏನ್ ಬೇಕಂತ ಸೋಮಗ ನಮಗ ಅದಕ್ಕ ಬಂದ ನಿನಗೆ ಹೇಳ್ತಾರ ಅವ್ರ ಪ್ರಿಸ್ತಿಗೆ ಅಂತೇಳಿ ಈಗ ನೋಡ್ರಿ ಬಸ್ಸುಮ್ ಕುಂದ್ರತಾ ಅಂತಂದ ಜ್ಯೂಸ್ ಕೊಟ್ಟಿವಿ ಎಲ್ಲಾ ಕೊಟ್ಟಿವಿ ಈಗ ಹೆಂಗ್ ಗೊತ್ತೇನ ಸಾನಿಯ ಈಗ ತಿನ್ನ ಮಠ ಕುಂದಿರ್ತಾಳ ಕುಡೆ ಮಠ ಕುಂದಿರ್ತಾಳ ಆಮೇಲೆ ನೋಡದೆ ಅಮ್ಮಿ ಓನ ಅಂತ ಹೇಳಿ ನಿಂತು ಬಿಡ್ತಾಳ ಕೋನು ನಮ್ಮ ಮಮ್ಮಿ ಆಕಿಗೆನ ಜ್ಯೂಸ್ ಬೇಕಂತೆ ಸಾರಿ ನೂನು ತಮ್ಮನ ಏನ್ ಉಗುರು ತಕೊಳಕತ್ತಿ ಈಗ ಚೆಕ್ ಮಾಡ್ತಾರನ ಬಾಳ ಅದಾವಲ್ಲ ಹ್ಮ್ ಚೆಕ್ ಮಾಡ್ತಾರಲ್ಲ ಸ್ಕೂಲ್ ಒಳಗ ನೀನ್ ಸಂಜೆ ಮುಂದಾರ ಹೇಳ್ಬೇಕಿಲ್ಲ ನಾ ತೆಗಿತಿದ್ದೆ ನೆನಪಲ್ಲ ನನಗೆ ಆತ ಇಲ್ಲಿಗೆ ತೆಗಿಲ್ಲ ನಾನು ಬ್ಯಾಡ್ ತಗೋ ಆತ ಬಾ ನಾಷ್ಟ ಮಾಡ್ಬಾ ಡಬ್ಬಿ ಕಟ್ಟಿಟ್ಟಿ ನಿನಗಾಗ್ಲೇ ಇಲ್ಲಿ ತೆಗಿ ಬಾ ಅನ್ನ ಒಗ್ಗರಣೆ ಹಾಕಿ ನೋಡ ಅದನ್ನ ಊಟ ಮಾಡಿ ಆಲೂಗಡ್ಡೆ ಪಲ್ಯ ಐತಿ ತಮ್ಮನ ನೀನು ಒಬ್ಬಕ್ಕೆ ಶಾಲೆ ಹೋಗಿದ್ದಲ್ಲ ಕಮೆಂಟ್ ಮಾಡಿ ಹೇಳಕತ್ತಿದ್ರು ನೀವು ಹೋಗ್ಬೇಕಿಲ್ರಿ ತಮ್ಮನ್ನಾಗ ಬಿಟ್ಟು ಬರಕ ಅಂತಂದು ಹೇಳಿ ನೋಡ್ರಿಪ್ಪ ತಮ್ಮನ ಸ್ಕೂಲ್ ಏನ ಭಾಳ ದೂರ ಇಲ್ರಿ ಅಲ್ಲಿ ಅಮ್ಮಾರ ಮನೆ ಕಡೆ ಹೋಗೋದ್ಲಲ್ರಿ ಅವಾಗ ದಿನಾನು ಹೋಗ್ತಿದ್ವಿ ನಾನು ನಮ್ಮ ಮನೆಯವ್ರ ಕೂಡ ಹೋಗಿ ಬಿಟ್ಬಿಟ್ಟು ಬರ್ತಿದ್ವಿ ಮತ್ತು ಹೋಗಿ ಕರ್ಕೊಂಬರ್ತಿದ್ವಿ ರೀ ಈಗೇನಪ್ಪ ಅಂದ್ರೆ ಇಲ್ಲಿ ನಮ್ಮ ಮನೆ ಕಡೆ ಕಾಲೇಜ್ ಐತಲ್ರಿ ಕಾಲೇಜ್ ಕಡೆನ ನಮ್ಮ ತಮ್ಮನ ಶಾಲೆ ಇರೋದ್ರಿ ಹಂಗಾಗಿ ಯಾಕೆ ಹೋಗ್ಬೇಕೆ ಬರ್ತಾಳೆ ಇಲ್ಲೇ ಒಳಗಡೆ ದಾರಿ ಐತ್ರಿ ಇಲ್ಲಿ ಹಿಂಗೆ ಹೋಗಿ ಒಂದು 5 ನಿಮಿಷದಾಗ ಶಾಲೆ ಮಾಡ್ದಾಗ 5 ನಿಮಿಷದಾಗ ಹೊಳೆ ಬರ್ತಾಳೆ ಅಷ್ಟು ಸಮೀಪ ಐತ್ರಿ ಹಂಗಾಗಿ ಆಕಿನ ಹೋಗ್ಕಿನ ಅಂದ್ಲು ಹೊಂಟಾಳ್ರಿ ಆಕಿನ ಅದಿಲ್ಲ ತಮ್ಮನ ಸ್ಕೂಲ್ಗೆ ಹೋದರೆ ಹೋದ್ಮೇಲೆ ಇವನು ಅಷ್ಟು ಅರ್ಬಿ ಹೋಗೋದು ಹಾಕಿದ್ದಾರೆ ಇವತ್ತೇನು ಮಳೆದು ಅಷ್ಟೇನಿಲ್ರಿಪ್ಪ ಯಾಕಂದ್ರೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಎಲ್ಲ ಕೌದಿ ಬೆಡ್ಶೀಟ್ ಅವನ್ನೆಲ್ಲ ಒಣ ಹಾಕಿದ್ದಾರೆ ಅವನ್ನೆಲ್ಲ ತೆಗೆದಿಟ್ಟೆ ರೀ ನಾನು ಯಾಕಂದ್ರೆ ಆ ಕಡೆ ಸೈಡ್ ಮೂಲಿ ಮಳೆ ಮಾಡಾಕತ್ತೆ ಮತ್ತು ಬನ್ನಿಗಿಂದತ್ತ ಅಂತಂದೇಳಿ ಇದು ಸಾನಿಯನ್ ಶರ್ಟರ್ ರೀ ಇದು ಆಕೆ ಬಿಳಿ ಡ್ರೆಸ್ ಇರ್ತಾವಲ್ರಿ ಬುಧವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ಅದ್ರ ಮೇಲೆ ಹಾಕೊಂಡು ಹೋಗ್ತಾಳ್ರಿ ಮಳೆ ಇದ್ದದಕ್ಕೆ ಹೋಗ್ದದನ ಇಲ್ರಿಪ್ಪ ಇದು ಹಂಗಾಗಿ ಈಗ ಹೋಗೋದು ಹಾಕೇನ್ರಿ ಬಿಸಿಲು ಬಿದ್ದೈತಿ ಮತ್ತು ನಾಳೆ ಬೇಕ್ರದ ಆಕೆ ಹಾಕೊಂಡು ಹೋಗಕ್ಕೆ ಹಂಗಾಗಿ ಹೋಗೋದು ಹಾಕಿ ನೋಡ್ರಿ ಅಷ್ಟನ ಬಿಸಿಲು ಅಂತರ ಮಸ್ತ್ ಐತ್ರಿ ಅದು ಕಡಕ್ ಐತಿ ಬಿಸಿಲು ರೀ ನಿನ್ನೆ ನಾವು ಬಾಕ್ಸ್ ತರಿಸಿದ್ವಲ್ರಿ ಫ್ರಿಜ್ ಒಳಗೆ ಇಡ ಆ ಬಾಕ್ಸ್ ಅದ ನಿನ್ನೆ ವಿಡಿಯೋ ಬಿಟ್ಟಿದ ಮೇಲೆ ಭಾಳ ಮಂದಿ ಕೇಳ್ಯಾರಿ ಅದ್ರದ್ದು ಲಿಂಕ್ ಕಳಿಸ್ರಿ ನಾವು ತರಿಸ್ಬೇಕಂತಂದು ಹೇಳಿ ಅದ್ರದ್ದು ಲಿಂಕ್ ಹಾಕ್ಬೇಕು ನೋಡ್ರಿ ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅಲ್ಲ ಬಾಕ್ಸ್ ಕಳ್ಯಾರ ಅದ್ರ ಲಿಂಕ್ ರೀ ಅವರು ತರಿಸ್ಕೊಂತಾರಂತ ಬಾಕ್ಸ್ ಕೇಳಿದ್ರ ಅವ್ರು ಇಲ್ಲಿ ಬರೀ ಮನೆ ಮಠ ಬಂದ್ರೆ ಕೊಡೋಣ ಅಂದ್ಬಿಟ್ರಿ ಅದಕ್ಕೇನ್ರಿ ಕೊಟ್ಟು ಅದಿತ್ತಂದ್ರೆ ಹಾಕ್ರಿಪ್ಪ ಯಾಕಂದ್ರೆ ಭಾಳ ಮಂದಿ ಕೇಳ್ಯಾರ ಅದ ಲಿಂಕ್ ಹಾಕ್ರಿ ಪ್ಲೀಸ್ ಅಂತಂದು ಹೇಳಿ ಮತ್ತೆ ಶಾರ್ಟ್ ವಿಡಿಯೋ ಬಿಟ್ಟಿವಲ್ಲ ಅದಕ್ಕೂ ಕಮೆಂಟ್ ಮಾಡ್ಯಾರ ಅದಿತ್ತಂದ್ರೆ ನೋಡಿ ಸ್ವಲ್ಪ ಹಾಕ್ಬಿಡ್ರಿ ತರಿಸ್ಕೊಂತಾರೆ ಯಾಕಂದ್ರೆ ಭಾಳ ಯೂಸ್ಫುಲ್ ಆಗ್ಯಾವ್ರಿ ಅವು ನಮಗಂತ್ರ ಮಸ್ತ್ ಆಗ್ಯಾವ್ರಿಪ್ಪ ಅವು ಅಂದ್ರೆ ನೀನು ನಮ್ಮ ಸಾನಿಯ ಬಂದು ಮಮ್ಮಿ ಮಾಮಿ ಅಂತೀನಿ ಮಮ್ಮಿ ಎಷ್ಟು ಚಲೋ ಆಗ್ಯಾವಲ್ಲಿ ಇವು ಎಲ್ಲ ಇದ್ರೊಳಗೆ ಇಟ್ಟಿಯಲ್ಲ ಮಸ್ತಾಗಿ ಎದ್ಬಿಡು ಎಲ್ಲ ಅಂತಂದು ಹೇಳಿ ಹಿಂಗೆ ಇಡ್ಬೋದು ನೋಡ್ರಿ ಎಲ್ಲಾನ ಬರಂಗಿಲ್ಲ ನೋಡಿ ಟ್ರೈ ಮಾಡ್ರಿ ಬಂತಪ್ಪ ಅಂದ್ರೆ ಹಾಕೋಣಂತೆ ಆಯ್ತು ಇದು ನೋಡ್ರಿ ಚಿಕನ್ ಮೊನ್ನೆ ತೊಗೊಂಡಿದ್ದಲ್ರಿ ಚಿಕನ್ ಅದ್ರೊಳಗೆ ಸ್ವಲ್ಪ ಉಕ್ಕರಿಸಿ ಎತ್ತಿಟ್ಟಿದ್ದೆ ಸ್ವಲ್ಪ ಅರ್ಧ kg ಒಳಗೆ ಅರ್ಧ ಮಾಡಿದ್ದೆ ನಾನು ಅರ್ಧ ಎತ್ತಿಟ್ಟಿದ್ದೆ ಸ್ವಲ್ಪ ಮಾಡಿದ್ದೆ ಈಗ ಅಮ್ಮ ಬಂದಾರಿಪ್ಪ ತಳಗಲ್ಲ ಚಾಚಾರ ಮನೆ ಕೂತ್ಕೊಂಡಾರಿ ಅವ್ರಿಗೆ ಮ್ಯಾಲೆ ಬರ್ರಿ ಊಟಕ್ಕೆ ಅಂತಂದ್ರೆ ಮ್ಯಾಲೆ ಹೆಂಗೆ ಬರ್ಬೇಕಂತಂದ್ರೆ ಮತ್ತೆ ಇದನ್ನ ಮಾಡ್ತಾರ ಅವ್ರು ಅದಕ್ಕೆ ಅಲ್ಲೇ ಹೋಗಿ ಕೊಡ್ತೇನೆ ರೀ ಊಟ ಮಾಡ್ತಾರಲ್ಲೇ ತಳಗ ರೀ ಇದನ್ನ ಹೋಗಿ ಪಲ್ಯ ಕೊಟ್ಟು ಬರ್ತಾಳ್ರಿ ಅಮ್ಮಗೆ ಅಮ್ಮ ಏನೆಲ್ಲ ಡ್ರೆಸ್ ಮಸ್ತ್ ನೀನು ಹೌದನ ಸಣ್ಣ ಹೋಗಿದ್ವಲ್ಲ ನೀ ಯಾಕೆ ಹೊಳ್ಕೊಂತೇನ ಚಲೋ ಆತ್ ಬಿಡ ಸ್ಕೂಲ್ ಸುಟಿ ಐತನ ಹಬ್ಬಕ್ಕನ ಆತು ಅಲಿಶಾನ ಅಮ್ಮ ಹೋದ್ರಿ ಹೌದನ್ರಿ ಬಂತವ್ರಿ ಚಿಕನ್ ಮೊನ್ನೆ ತರಿಸಿದ್ನಲ್ರಿ ಕೋಳಿ ಮತ್ತೆ ಹಾಕಿದನ ಅರ್ಧ ಮಾಡಿ ಅರ್ಧ ತಗಿಟ್ಟಿದ್ದಾರೆ ಉಕ್ಕರ್ಸಿ ಮತ್ತ ಮಾಡಿದೆ ನಾನು ಈಗ ಅಮ್ಮ ಮ್ಯಾಲ ಬಮ್ಮ ಊಟಕ್ಕಂದ್ರ ಅವ್ರು ಬರಕ್ ಇದು ಮಾಡ್ತಾರೆ ಅದಕ್ಕೆ ಇಲ್ಲೇ ತಗೊಂಡ್ ಕೊಟ್ರಾತಂತಂದೇಳಿ ಕೊಡ್ರಿ ಕೊಟ್ ಬಂದ್ರೆ ಅಮ್ಮ ಇದ್ದಿದ್ದಿಲ್ರಿ ದವಾಖಾನಿಗೆ ಹೋಗ್ಯಾರಂತ್ರ ಅವ್ರ
ಹೌದಾ? ಕಾಲೇನೋ ನೋಯಕತ್ತಿದ್ವು ಅಂತ ಹ್ಞೂ. ಪಾಳೆ ಕಡಿಮೆ ಐತೆ ಅಂತೇಳಿ ತೋರ್ಸ್ಕೊಂಬರ್ತಂತೇಳಿ ಹೋಗ್ಯಾರ ಸುಲ್ತಾನ್ ಅವ್ರು. ಹೌದಾ? ಬರ್ತಾರಂತ ಬಂದು ಊಟ ಮಾಡ್ತಾರಂತ. ಇದು ನೋಡ್ರಿ ಆ ಬಾಕ್ಸಿಂದ ಲಿಂಕ್ ಹಾಕ್ಬೇಕಂತೇಳಿ ನಮ್ಮ ಮನೆಯವರು ಟ್ರೈ ಮಾಡಾಕತ್ತಾರ್ರಿ. ಅದು ಸಡನ್ಲಿ ಗೊತ್ತಾಗೋಲ್ತ್ರಿ ನಮಗೆ. ಯಾಕಂದ್ರೆ ನಾವು ಹಂಗೆ ಮೀಶೋದೊಳಗೆ ಭಾಳ ನಾವು ಪ್ರಾಡಕ್ಟ್ ಆರ್ಡ್ರ್ ಮಾಡಿ ತರಿಸ್ಕೊಂಡಿವ್ರಿ. ಅದು ಯಾವ ನಾವು ಏನೇನು ತರಿಸ್ಕೊಂಡಿವಿ ಎಲ್ಲ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊಂಡಿವ್ರಿ, ಏನೇನು ತರಿಸ್ಕೊಂಡಿವಿ ಅಂತಂದು ಹೇಳಿದ್ರಿ. ಇನ್ನು ಮೊನ್ನೆ ಅದು ನಮ್ಮ ಸಾನಿಯಾ ನೋಡ್ರಿ ಒಂದು ಸೀರೆ ತರಿಸ್ಕೊಂಡ್ರಿ, ಆಮೇಲೆ ಸ್ಲಿಪ್ಪರ್ ತರಿಸ್ಕೊಂಡ್ಲ, ಅವನ್ನೆಲ್ಲ ತರಿಸ್ಕೊಂಡ್ರಿ. ಆಮೇಲೆ ಅದ್ರ ಲಿಂಕ್ ನಮಗೇನು ಅದು ಹಾಕಕ್ಕೆ ಗೊತ್ತಿಲ್ಲರಿ, ಅದನ್ನು ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ಅಂತಂದು ಹೇಳಿ ನಿನ್ನೆ ಕಮೆಂಟ್ ಮಾಡಿ ಭಾಳ ಜನ ಕೇಳಿರಿ ಅಂತೇಳಿ ಇವತ್ತು ಕಮೆಂಟ್ ಇದೇನು ಅದು ಲಿಂಕ್ ಹಾಕ್ಬೇಕಂತೇಳಿ ಟ್ರೈ ಮಾಡಾಕತ್ತೀವಿ. ಅದು ನಮಗೆ ಗೊತ್ತನೇ ಆಗೋಲ್ತ್ರಿ. ನಮ್ಮ ಮನೆಯವ್ರು ಟ್ರೈ ಮಾಡಾಕತ್ತಾರೆ, ನೋಡೋಣ ತಡಿ ಅಷ್ಟು ಮಂದಿ ಕೇಳ್ಯಾರ ಅಂತ ಹೇಳಿದ್ರೆ ಹಾಕೋಣಂತ ಅಂತಂದೇಳಿ ಅದು ಸಡನ್ಲಿ ಗೊತ್ತಾಗೋಲ್ತ್ರಿ. ಅದು ಗೊತ್ತಾಗಿ ನಾವು ಹಾಕೊಂಬಟ್ಟ ಅಂದ್ರೆ ಟೈಮ್ ಆಗ್ತತ್ರಿ. ನಮ್ಮದು ಈಗ ವಿಡಿಯೋ ಬಿಡೋದು ಈಗ ಟೈಮ್ ಆಗಲೇ ನೋಡಿ 2:30 ಆತ್ರಿ. ನಾವಿನ್ನೂ ವಿಡಿಯೋ ಎಡಿಟ್ ಮಾಡ್ಬೇಕು, ಅದನ್ನು ಸೇವ್ ಇಡಬೇಕು, ಅಪ್ಲೋಡ್ ಮಾಡಬೇಕು, ಇಷ್ಟೆಲ್ಲ ಕೆಲಸ ಇರ್ತೈತೆ ರೀ. ಸೊ ಹಾಗಾಗಿ ಅವ್ರಿಗೆ ನೋಡಂತ ಹೇಳಿನ್ರಿ ನಾನು. ಸಿಕ್ತಪ್ಪ ಅಂತಂದು ಹೇಳಿದ್ರೆ ನಾವು ಹಾಕಿರ್ತೀವಿ ರೀ ಇವತ್ತಿನ ವಿಡಿಯೋದಾಗ. ಹಂಗೇನಾದ್ರೂ ಸಿಗ್ಲಿಲ್ಲಪ್ಪ ಅಂತಂದು ಹೇಳಿ ನಾಳೆ ನಮ್ಮ ಸಾನಿಯಾ ಬರಲಿ ರೀ. ಯಾಕಂದ್ರೆ ನನಗೂ ಅಷ್ಟು ಇಂಗ್ಲೀಷ್ ಓದೋಕೆ ಬರೋಂಗಿಲ್ಲ ರೀ, ನಮ್ಮ ಮನೆಯವ್ರಿಗೂ ಓದೋಕೆ ಬರೋಂಗಿಲ್ಲ. ನಮ್ಮ ಸಾನಿಯಾ ಇದ್ಲಂದ್ರೆ ಆಕೆ ಏನಾದರೂ ಸ್ವಲ್ಪ ಐಡಿಯಾ ಕೊಡ್ತದ್ಲಿ, ಹಿಂಗಲ್ಲ ಹಂಗಲ್ಲ ಅಂತಂದೇಳಿ ಓದಿ. ಸೊ ಆಕೆ ಬರೋವರೆಗೆ ಆದ್ರೂ ವೇಟ್ ಮಾಡಿ ಆಕಿನಾದ್ರೂ ಕೇಳ್ಕೊಂಡು ಅದೇ ಹೆಂಗೆ ಹಾಕ್ಬೇಕಂತೇಳಿ ಹಾಕ್ತೀವಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.